Welcome to GH Message 2 about probability. First, read carefully the question. Two dice are thrown. The events E and F are described as follows. First one, event E getting at least 10 as the sum of the numbers on the dice. Second one, event F is getting an odd number and at least one of the dice, then first two dice are thrown andaga there are 6 square outcomes. 6 square ಅಂದ್ರೆ ಎಷ್ಟಾಯಿತು? 36. 2 dice are ಥ್ರೋನ್ ಅಂದಾಗ ಔಟ್ಕಮ್ಸ್ ಒಂದು ಡೇಸಲ್ಲಿ ಎಸ್ ಈಸ್ ಈಕ್ವಲ್ ಟು 1 2 3 4 5 6 ಔಟ್ಕಮ್ಸ್. ಒಂದು ಡೈಯನ್ನು ಥ್ರೋ ಮಾಡಿದಾಗ ಇರ್ತಕ್ಕಂಥ ಔಟ್ಕಮ್ಸು 1 2 3 4 5 6. 2 ಡೈಸ್ ಆರ್ ಥ್ರೋನ್ ಅಂತ ಹೇಳ್ತಾ ಇರೋದ್ರಿಂದ ನಾವು 6 ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಔಟ್ಕಮ್ಸ್ which are 1, 1, 2 ಜಾಸ್ತಿ ಬರೋದ್ರಿಂದ 1, 3, 1, 4, 1, 5 ಅಪ್ ಟು 1, 6. ನೆಕ್ಸ್ಟ್ 2, 1, 2, 2 ಸೊ ಆನ್ ಗೊತ್ತಿರಬೇಕು. ಮಿಡ್ಲಲ್ಲಿ ಏನು ಬರುತ್ತೆ ಅಂತ ಗೊತ್ತಿರಬೇಕು. 2, 6. ನೆಕ್ಸ್ಟ್ 3, 1, 3, 2 ಸೊ ಆನ್ 3, 6. Next 4, 1, 4, 2 so on 4, 6. 5, 1, 5, 2 5, 6. Last one 6, 1, 6, 2 so on 6, 6. Clear. Okay. Total 36 outcomes in sample space because 2 dice are thrown ಅಂದಾಗ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಈವೆಂಟ್ ಎಫ್ ಏನು ಕೊಟ್ಟಿದ್ದಾರೆ? ಗೆಟಿಂಗ್ ಅಟ್ಲೀಸ್ಟ್ 10 ಆ್ಯಸ್ ದಿ ಸಮ್ ಆಫ್ ದಿ ನಂಬರ್ಸ್ ಇನ್ ದ ಡೈಸ್. ಇಲ್ಲೇನು ನಾವು ಔಟ್ಕಮ್ಸ್ ಬರ್ತಿದ್ದೇವೆ, ಇದರಲ್ಲಿ ಇವೆರಡನ್ನೂ ಕೂಡಿದಾಗ ಅಟ್ಲೀಸ್ಟ್ 10 ಆಗಬೇಕು. 10ಗಿಂತ ಜಾಸ್ತಿ ಬೇಕಾದರೂ ಇರ್ಬೋದು, ಅಟ್ಲೀಸ್ಟ್ 10 ಅಂತೂ ಇರಬೇಕು. ಅಂಥ ಔಟ್ಕಮ್ಸನ್ನು ಈವೆಂಟ್ ಏನಲ್ಲಿ ಬರೀರಿ. ಈಗ ಇದರಲ್ಲಿ ಬರಲ್ಲ, ಸಮ್ ಆಫ್ ಫಸ್ಟ್ ಲೈನಲ್ಲಿ ಬರಲ್ಲ, ಸೆಕೆಂಡ್ ಲೈನಲ್ಲೂ ಬರೋದು. ಯಾಕೆ 2, 6 ಅಂದರೆ 8 ಮ್ಯಾಕ್ಸಿಮಮ್ಮು, ಇಲ್ಲಿ 7, ಇಲ್ಲಿ 3, 9 ಇದು ಹೊರಟೋಯ್ತು. ಇಲ್ಲಿನ ತೊಂಬದಲ್ಲ 4, 6. 5 ಟರ್ಮ್ ಬರೋದ 4, 5 ಬರುತ್ತೆ. ನೆಕ್ಸ್ಟ್ ಇಲ್ಲಿ 5, 1, 5, 5 ಬರುತ್ತೆ. 5ಇಂದ ಸ್ಟಾರ್ಟ್ ಆಗುತ್ತಲ್ಲ, 5, 5 ಬರುತ್ತೆ 10, ಮತ್ತು 5, 6 ಬರುತ್ತೆ. ನೆಕ್ಸ್ಟ್ ಇಲ್ಲಿ 6, 6, 6, 5, 6, 4 ಬರುತ್ತೆ. 6, 5 ಬರುತ್ತೆ. 6, 6 ಬರುತ್ತೆ. ಕ್ಲಿಯರ್? ಇದು ಈವೆಂಟ್ ಇ. ಅವ್ರು ಏನು ಕಂಡೀಷನ್ ಕೊಟ್ಟಿದ್ದಾರೆ? ಈವೆಂಟ್ ಇ ಗೆಟ್ಟಿಂಗ್ ಅಟ್ಲೀಸ್ಟ್ 10 ಅಂದರೆ 10 ಇರಬೇಕು ಅಂತಲ್ಲ, 10 ಅಂತೂ ಮಿನಿಮಮ್ ಇರಲೇಬೇಕು. ಮ್ಯಾಕ್ಸಿಮಮ್ ಬೇಕಾದ್ರೂ ಜಾಸ್ತಿ ಇರ್ಬೋದು. ನೋಡಿ 4 + 6 10, 10 11 ಇರಲಿ, 10 11 12 ಇರಲಿ, ಮಿನಿಮಮ್ 10 ಇರಲೇಬೇಕು, ಜಾಸ್ತಿ ಬೇಕಾದರೂ ಇರ್ಬೋದು. ಅಂಥ ಔಟ್ಕಮ್ಸನ್ನು ಈವೆಂಟ್ ಇನಲ್ಲಿ ಬರೀರಿ ಅಂತ ಹೇಳಿದರೆ ಬರೆದಿದ್ದೇವೆ. ಓಕೆ. ಈವೆಂಟ್ ಎಫ್ ಏನು ಹೇಳ್ತಾ ಇದ್ದಾರೆ? ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಗೆಟ್ಟಿಂಗ್ ಎನ್ ಆ್ಯಡ್ ನಂಬರ್ ಆನ್ ಅಟ್ಲೀಸ್ಟ್ ಒನ್ ಆಫ್ ದಿ ಡೈಸ್. ಇಲ್ಲಿ 1, 1 ಅಂತ ಇದೆಯಲ್ಲ, ಇವೆರಡರಲ್ಲಿ ಯಾವುದಾದ್ರು ಒಂದು ಈ ಆ್ಯಡ್ ನಂಬರ್ ಆಗಿರಲೇಬೇಕು ಅದು ಕೊಟ್ಟಿದ್ದಾರೆ. 1, 1 ಇದರಲ್ಲಿ ಫಸ್ಟ್ ಡೈ ಬೇಕಾದರೂ ಅಥವಾ ಸೆಕೆಂಡ್ ಬೇಕಾದರೂ ಒಂದು ಆ್ಯಡ್ ನಂಬರ್ ಅಂತೂ ಇರಲೇಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. 1ಇಂದ ಬರೋದು ಎಲ್ಲ ಫುಲ್ ಬರೆಯೋಣ. 1, 1, 1, 2 1, 3 1, 4 1, 5 1, 6. ಯಾಕೆಂದರೆ
ಇವೆರಡರಲ್ಲಿ ಯಾವುದೋ ಒಂದು ಆ್ಯಡ್ ನಂಬರ್ ಇದ್ದರೆ ಸಾಕು ಅಂತ ಹೇಳ್ತಾರೆ. ನೆಕ್ಸ್ಟು 2 ಇಂದ ಸ್ಟಾರ್ಟ್ ಮಾಡ್ಕೊತಾನೆ. 2,1 2,2 ಬರೀಬಾರ್ದು, ಯಾಕಂದರೆ ಎರಡು ಈವನ್ ನಂಬರ್ ಆಗುತ್ತೆ. 2,3 2,4 ಬೇಡ, 2,5 2,6 ಬೇಡ. ನೆಕ್ಸ್ಟು 3 ಇಂದ ಸ್ಟಾರ್ಟ್ ಆಗಿವೆಲ್ಲ ಬರೆಯೋಣ. 3,1 3,2 3,3 ಎರಡರ ಒಂದು ಆ್ಯಡ್ ನಂಬರ್ ಇದ್ದರೆ ಸಾಕು. 3,4 3,5 3,6. ನೆಕ್ಸ್ಟ್ 4 ಇಂದ ಬರೆಯೋವೆಲ್ಲ ಸ್ಟಾರ್ಟ್ ಮಾಡಬಾರ್ದು, ಎಲ್ಲನೂ ಬರೆಯೋಕ್ಕೆ ಬರೋಲ್ಲ. 4,1 4,2 ಬೇಡ, 4,3 4,4 ಬೇಡ, 4,5 4,6 ಬೇಡ. ಓಕೆ, 4,6 ಬೇಡ, ಯಾಕಂದರೆ ಎರಡು ಈವನ್ ನಂಬರ್ ಆಗುತ್ತೆ. ನೆಕ್ಸ್ಟ್ 5 ಇಂದ ಬರೋವೆಲ್ಲ ಬರೆಯೋಣ. 5,1 5,2 ಯಾಕಂದರೆ 5 ಆ್ಯಡ್ ನಂಬರ್ ಅಲ್ಲ. 5,3 5,4 5,5 5,6. ನೆಕ್ಸ್ಟ್ 6 ಇಂದ ಬರೋವೆಲ್ಲನೂ ಬರೆಯೋಕ್ಕೆ ಬರೋಲ್ಲ, ಯಾಕಂದರೆ 6 ಈವನ್ ನಂಬರ್ ಅಲ್ವಾ, ಅದಕ್ಕೋಸ್ಕರ 6,1 6,2 ಬೇಡ, 6,3 3 ಆ್ಯಡ್ ನಂಬರು, 6,4 ಬೇಡ, 6,5 6,6 ಬೇಡ. ಕ್ಲಿಯರ್. ಇದು ಈವೆಂಟ್ ಎಫ್ ಔಟ್ಕಮ್ಸ್. ಈಗ ನಾವೇನು ಮಾಡಿ, ನಾವು ಇದರಲ್ಲಿ ಇ ಯೂನಿಯನ್ ಎಫ್ ಇವೆರಡಕ್ಕೂ ಯೂನಿಯನ್ ತಗೊಂಡ್ರೆ ಎರಡರಲ್ಲೂ ಬರ್ತಕ್ಕಂಥ ಎಲ್ಲ ರಿಸಲ್ಟ್ಸು ಬರಬೇಕು. ಓಕೆ, ಆ ಔಟ್ಕಮ್ಸು ಇದರೊಳಗಡೆ ಇದೆಯಾ? ಈ ಯೂನಿಯನ್ ಎಫ್ ಅಂದರೆ ಏನು ಅಂದರೆ ಇನಲ್ಲಿರ್ತಕ್ಕಂಥ ಔಟ್ಕಮ್ಸು ಮತ್ತು ಎಫಲ್ಲಿರ್ತಕ್ಕಂಥ ಔಟ್ಕಮ್ಸ್ ಎಲ್ಲನೂ ಸೇರಿಸಿ ಬರೆಯೋದಕ್ಕೆ ನಾವು ಯೂನಿಯನ್ ಅಂತ ಕರಿತೀವಿ. ಎಲ್ಲ ಸೇರಿಸಿದ್ರೆ ಏನಾಗುತ್ತೆ, ಟೋಟಲ್ ಔಟ್ಕಮ್ಸ್ ಅದೇ ಆಗುತ್ತಲ್ವ. ಅಷ್ಟು ಎಲ್ಲಿದೆ ಇದರಲ್ಲಿ? 1 2 3 4 5 6 7 8 9 10 11 12 ಮಾತ್ರ ಇದೆ. ಇವೆಲ್ಲ ಸೇರಿಸಿದ್ರೆ ಎಷ್ಟೊಂದಾಗುತ್ತೆ? ಒಂದು ಯಾವುದಿಲ್ಲ ಅಂತ ಚೆಕ್ ಮಾಡೋಣ. ಈಗ 1ರಿಂದ ಇದೆ, 2 ಇಂದ ಯಾವುದೂ ಇಲ್ಲ, 2 ಇಂದ ಇದ್ದಾವೆ. ಓಕೆ, ಇಷ್ಟು ಸೇರಿಸಿ ಬರೆಯೋದಕ್ಕೆ ನಾವು ಯೂನಿಯನ್ ಅಂತ ಕರಿತೀವಿ. ಅಷ್ಟು ಎ ಕಂಡೀಷನಲ್ಲಿ ಇಲ್ಲ, ಇದೆಯಾ? ಇಲ್ಲ. ಹಾಗೆ ಇದು ಹೋಯಿತು. ನೆಕ್ಸ್ಟ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಕಾಮನ್ ಎಲಿಮೆಂಟ್ಸು. ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಇದರಲ್ಲಿರಬೇಕು, 4,6 ಇದರಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ 4,6 ಇದ್ರಾಗ ಯಾಕಿರಲ್ಲ ಅಂದರೆ ಇದರಲ್ಲಿ ಯಾವ್ದಾರು ಒಂದು ಆ್ಯಡ್ ನಂಬರ್ ಇರಲೇಬೇಕು ಅಂತ ಗೊತ್ತಿದೆಯಲ್ಲ. 4,6 ಇಲ್ಲ. 5,5 ಇದೆ, 5,5 ಇದೆ. ಈ ಇಂಟರ್ಸೆಕ್ಷನ್ ಎಫಲ್ಲಿ 5,6 ಇದೆ, ಇರಲೇಬೇಕಲ್ಲ, ಆ್ಯಡ್ ನಂಬರ್ ಇದೆ. ನೆಕ್ಸ್ಟು 6,4 ಇಲ್ಲ, 6,5 ಇದೆ, 6,5 ಇದೆ. 6,6 ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ 5,5 5,6 6,5. ಓಕೆ, ಇಲ್ಲಿ ಕರೆಕ್ಟ್ ಆಯಿತು. ಓಕೆ, ಇದು ರಾಂಗ್ ಆಗಲೇಬೇಕು, ಇದು ರಾಂಗ್ ಆಗಲೇಬೇಕು. ಇಸ್ ಇಟ್ ಕರೆಕ್ಟ್? ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆರಡು ಚೆಕ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ರಾಂಗ್ ಆಗಲೇಬೇಕು. ಓಕೆ, ಈ ಇಂಟರ್ಸೆಕ್ಷನ್ ಇದು ಕರೆಕ್ಟಾಗಿದೆ ಅಂದಮೇಲೆ ಇದು ಒಂದು ಆಪ್ಷನ್ ABCDನಲ್ಲಿ ಯಾವುದೋ ಒಂದು ಕರೆಕ್ಟಾಗಿರ್ಬೇಕಲ್ವ, ಇದು ಕರೆಕ್ಟಾಗಿದೆ. ಇನ್ನು ಇವೆರಡು ನೋಡೋ ಅವಶ್ಯಕತೆ ಇಲ್ಲ, ಇವೆರಡು ಕರೆಕ್ಟಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ದಿಸ್ ಈಸ್ ಕರೆಕ್ಟ್. ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಥ್ಯಾಂಕ್ ಯು.